ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು, ಶೇರ್ ಕಮೆಂಟ್ ಮಾಡೋದು ಮರೆಯದು. ಕೌಶಿಕ್ ಕಾಲ್ ಮಾಡಿ ಕರೆದ ಕಾರಣ ಚಂದು ಅವನು ಹೇಳಿದ ಜಾಗಕ್ಕೆ ಬರಲು ಅದ್ಯಾವುದೋ ಹುಡುಗಿ ಬಂದವಳೆ. ಆರ್ ಯು ಮಿಸ್ ಕನ್ನಡತಿ ಎಂದು ಕರೆದು ಕೇಳಲು ಎಸ್ ಎಂದು ನಕ್ಕಳು ಚಂದು. ಐ ಸಿ ದಿಸ್ ಇಸ್ ಫಾರ್ ಯು ಎಂದು ರೆಡ್ ರೋಸ್ ಕೈಗೆ ಕೊಟ್ಟು ಗೋ ಇನ್ ಸೈಡ್ ಎಂದು ಓಡಿತು ಆ ಪುಟ್ಟ ಮಗು. ಅಲ್ಲ, ಯಾರು ಈ ಹುಡುಗಿ, ಯಾಕೆ ಈ ರೋಸು ಎಂದು ಆಲೋಚಿಸುತ್ತಾ ಒಳಗಡೆ ಬಂದವಳಿಗೆ ಎದುರಿಗೆ ಹೋಟೆಲ್ ಮ್ಯಾನೇಜ್ ಮಾಡುವ ಹುಡುಗಿಯೊಬ್ಬಳು ನೀಟ್ ಆ್ಯಂಡ್ ಕ್ಲೀನ್ ಯೂನಿಫಾರ್ಮ್ ಧರಿಸಿ ಚಂದನ ಫ್ರಮ್ ಕರ್ನಾಟಕ ಕರೆಕ್ಟ್ ಎಂದು ತೋರ್ಬೆರಳು ತೋರಲು ಎಸ್ ಎಂದು ತಲೆ ಆಡಿಸಿದಾಗ ದಿಸ್ ವೇ ಮ್ಯಾಮ್ ಎಂದು ಕೈ ಮುಂದೆ ಮಾಡಿ ತೋರಿಸ್ತಾ ಕರ್ಕೊಂಡು ಬಂದು ಒಂದು ವಿಶಾಲವಾದ ಹಾಲ್ನಲ್ಲಿ ಬಿಟ್ಟು ಹೋಗ್ತಾಳೆ ಆ ಹುಡುಗಿ. ಹಾಲ್ ತುಂಬ ದೊಡ್ಡದಾಗಿತ್ತು. ಜರ್ಮನಿ ದೇಶದ ಕೆಲ ರಾಜರಾಣಿಯರ ಫೋಟೋ ಗೋಡೆಗಳ ಮೇಲೆ ಅಂಟ್ಕೊಂಡಿತ್ತು. ಇದೇನು ಇಷ್ಟು ದೊಡ್ಡದಾಗಿದೆ, ಅಬ್ಬಾ ಈ ಗೋಡೆ ಮೇಲಿರೋ ವ್ಯಕ್ತಿ ಯಾರು, ಅದೇನು ದಾಡಿ ಬಿಟ್ಟಿದ್ದಾರಪ್ಪ, ಆ ಲೈಟ್ಸ್ ಚಂದ ಅಲ್ವಾ, ಓ ಈ ಶೋ ಫ್ಲವರ್ ನೋಡಪ್ಪ ಹೇಗಿದೆ ಎಂದು ಒಂದೊಂದೇ ನೋಡ್ತಾ ಹೆಜ್ಜೆ ಸಾಗಿಸಿ ಟೇಬಲ್ ಮೇಲಿದ್ದ ಕೆಲವು ವಸ್ತುಗಳ ನೋಡ್ತಾ ಯಾವುದೋ ರಾಜರ ಕಾಲದ ರೆಸ್ಟೋರೆಂಟ್ ಅನಿಸುತ್ತೆ, ಅರೆ ಕೌಶಿಕ್ ಅವರಲ್ಲಿ ಎಂದು ಫೋನ್ ಮಾಡಲು ನಂಬರ್ ಸೆಲೆಕ್ಟ್ ಮಾಡಬೇಕು ಅನ್ನೋಷ್ಟರಲ್ಲಿ ಬಂದೆ ಎಂದು ಹಿಂದೆಯಿಂದ ಕೇಳಿಸ್ತು ಅವನ ಧ್ವನಿ. ಲೈಟ್ ಗ್ರೇ ತುಂಬು ತೋಳಿನ ಶರ್ಟ್ಗೆ ಡಾರ್ಕ್ ಬ್ಲ್ಯಾಕ್ ಜೀನ್ಸ್ ಹಾಕಿ ಶರ್ಟ್ ಮೇಲೆ ಹಾಫ್ ತೋಳಿನ ಬ್ಲ್ಯಾಕ್ ಜಾಕೆಟ್ ಧರಿಸಿ ಫುಲ್ ಹ್ಯಾಂಡ್ಸಮ್ ಲುಕ್ನಲ್ಲಿದ್ದ. ಅವ್ನು ನೋಡಿದವರೆಲ್ಲ ಒಂದೊಮ್ಮೆಯಾದರೂ ಕಾಂಪ್ಲಿಮೆಂಟ್ಸ್ ಮಾಡ್ತಿದ್ರು. ಆದರೆ ಚಂದು ಓಹ್ ಬಂದ್ರಾ, ಸರಿ ಏನು ವಿಚಾರ ಹೇಳಿ ಎಂದು ಒಂಟಿ ಕಾಲಲ್ಲಿ ನಿಂತು ಪ್ರಶ್ನೆ ಮಾಡಿದ್ಲು. ಇದೇನ್ರಿ ಕುದುರೆ ಮೇಲೆ ಬಂದಿರೋ ಹಾಗೆ ಕೇಳ್ತಾ ಇದ್ದೀರಾ, ಬನ್ನಿ ಕೂತ್ಕೊಳ್ಳಿ ಎಂದು ಚೇರ್ ತೆರೆದು ಕೂರಲು ಸೂಚಿಸಿದವನ ಮನಸ್ಸಿಗೆ ಬೇಸರಿಸದೆ ಓಕೆ ಎಂದು ಕೂತಳು. ಅವಳು ಕೈಯಲ್ಲಿದ್ದ ರೋಸ್ ನೋಡಿದವ ರೋಸ್ ಎಂದು ಮಾತೆತ್ತಿದ್ದೆ, ಅಯ್ಯೋ ಯಾವುದೋ ಹುಡುಗಿ ಬಂದು ಕೊಟ್ಲು, ಯಾರು ಕೊಟ್ಟಿದ್ದು ಗೊತ್ತಿಲ್ಲ, ಹೂವನ್ನು ಬಿಸಾಡಬಾರ್ದು ಅದಕ್ಕೆ ಹಿಡ್ಕೊಂಡಿದ್ದೀನಿ ಎಂದು ಟೇಬಲ್ ಮೇಲಿದ್ದ ನೀರು ಕುಡಿದ್ಲು. ಅವನೋ ಒಳ್ಳೆ ಹೀರೋ ರೇಂಜಿಗೆ ರೆಡಿಯಾಗಿ ಬಂದಿದ್ದ. ಇವಳು ರೋಸ್ ಹಿಡಿದ್ರೂ ತಲೆಯಲ್ಲಿ ಬೀಜಿ ನಾಳೆ ಏನು ಹೇಳಬಹುದು ಅಂತಾನೆ ಯೋಚಿಸ್ತಿದ್ಲು. ಚಂದನ, ನಿಮಗೆ ನಾನು ಏನೋ ಹೇಳಬೇಕು ಎಂದವನ ನೋಡಿ ಹೇಳಿ ಎಂದು ಪುಟ್ಟ ನಗೆ ಬೀರಿ ಸುಮ್ಮನಾದ್ಲು. ಅದು ಚಂದನ ಎಂದು ಮೇಲೆದ್ದವನ ನೋಡಿ ತಾನೂ ಎದ್ದು ನಿಂತಳು. ನನಗೆ ಸಿಂಗಲ್ ಪೇರೆಂಟ್, ಅಮ್ಮ ಇಲ್ಲ, ಅವರನ್ನು ನೋಡು ಇಲ್ಲ ಎಂದು ಮಾತು ಶುರು ಮಾಡುತ್ತಲೇ ನಮ್ಮ ಹುಡುಗಿ ಕೂಡ ಕೊಂಚ ಮಂಕಾದ್ಲು. ಹಾಗೆ ಇದೆಲ್ಲ ನನಗೆ ಯಾಕಪ್ಪ ಎಂದು ಯೋಚಿಸಿದ್ಲು. ಅಪ್ಪನಿಗೂ ಆರೋಗ್ಯ ಸರಿಯಿಲ್ಲ, ಮದುವೆ ಆಗು ಅಂತಾನೆ ಇರ್ತಾರೆ, ನನಗೆ ಮದುವೆ ಬಗ್ಗೆ ಯೋಚನೆ ಬಂದೇ ಇರಲಿಲ್ಲ ಇಲ್ಲಿವರೆಗೂ ಎಂದವನ ಮಾತು ಈಗ ಕೊಂಚ ಅರಿವಾಗುತ್ತಿದ್ದ ಹಾಗೆ ಮುಖದಲ್ಲಿ ಬದಲಾವಣೆ ತೋರಿಸ್ತಿದ್ಲು. ತುಂಬ ಹುಡುಗಿರು ಲೈಫ್ನಲ್ಲಿ ಪ್ರಪೋಸ್ ಮಾಡಿದ್ರು, ಬಟ್ ಯಾರ ಮೇಲೂ ಫೀಲಿಂಗ್ಸ್ ಬರಲಿಲ್ಲ. ಆದರೆ ಎಂದು ಅವಳತ್ತ ತಿರುಗಿದವನು ನಿಮ್ಮನ್ನು ನೋಡಿದ ತಕ್ಷಣ ಅದೇನೋ ಖುಷಿ, ಅದೇನೋ ಒಂಥರ ಹೇಳೋಕ್ಕಾಗದ ಫೀಲಿಂಗ್ ಶುರುವಾಯಿತು ಎಂದಿದ್ದೆ. ಆತಂಕದಲ್ಲಿ ಕಣ್ಣು ಬಿಟ್ಟವಳು ಅಚ್ಚರಿಯಲ್ಲೇ ನಿಂತು ಬಿಟ್ಲು. ಚಂದನ, ನಿಮ್ಮ ಜೊತೆ ಕಳೆದ ಕೆಲವು ಗಂಟೆಗಳು ಮರೆಯೋಕ್ಕೆ ಆಗ್ತಿಲ್ಲ, ಹಾಗೆ ನಿಮ್ಮೊಂದಿಗೆ ಅನೇಕ ವರ್ಷಗಳು ಕಳೆಯೋ ಮನಸ್ಸಾಗಿದೆ ಎಂದವನ ಮುಂದಿನ ಮಾತು ಅರಿತವಳು ಅದೆಲ್ಲ ಆಗಲ್ಲ ಕೌಶಿಕ್ ಅವರೇ ಎಂದು ಪಟ್ ಅಂತ ಉತ್ತರ ಕೊಟ್ಲು. ನೀವು ಈಗಲೇ ನಿರ್ಧಾರ ಹೇಳಬೇಡಿ ಪ್ಲೀಸ್ ಎಂದು ಅವಳು ಮುಂದೆ ಒಂದು ಪುಟ್ಟ ಉಂಗುರದ ಡಬ್ಬಿ ತೆರೆದ. ಅದರಲ್ಲಿ ಮಿನುಗುತ್ತಿದ್ದ ಉಂಗುರ ನೋಡಿ ಅವನ ಮುಂದಿನ ಮಾತಿಗೆ ಕಡಿವಾಣ ಹಾಕಿದವಳು ಅದು ನನಗೀಗಲೇ ಮದುವೆ ಆಗಿದೆ ಎಂದು ಸತ್ಯ ನುಡಿದು ಬಿಟ್ಟಳು. ಅವಳ ಮಾತಿಗೆ ನಕ್ಕವ ಹುಡುಗಿರು ಬಾಯ್ ಫ್ರೆಂಡ್ ಇದ್ದಾನೆ ಆ ರೀತಿ ಸುಳ್ಳು ಹೇಳೋದು ಕೇಳಿದ್ದೀನಿ, ನೀವೇನು ಚಂದನ ಗಂಡನೇ ಇದ್ದಾನೆ ಅಂತ ದೊಡ್ಡ ರೀಲ್ ಬಿಡ್ತಿದ್ದೀರಾ, ನೋಡಿ ಸಮಯ ತಗೊಳ್ಳಿ, ನಿಮ್ಮ ನಿರ್ಧಾರಕ್ಕೆ ಕಾಯ್ತೀನಿ, ಅಲ್ಲಿವರೆಗೂ ವೆಯ್ಟ್ ಮಾಡ್ತೀನಿ ಎಂದು ಮಂಡಿಯಲ್ಲೇ ಕೂತವನ ನೋಡಿ ಕೌಶಿಕ್ ಅವರೇ ಪ್ಲೀಸ್ ಎದ್ದೇಳಿ, ನಾನು ಸುಳ್ಳಲ್ಲ ನಿಜ ಹೇಳ್ತಿದ್ದೀನಿ, ನನಗೆ ಮದುವೆ ಆಗಿದೆ, ನನ್ನ ಗಂಡ ನನ್ನ ಜೊತೆ ಇದ್ದಾರೆ ಎನ್ನಲು ಯಾರು ತಾನೇ ನಂಬ್ತಾರೆ ಅಲ್ವಾ, ಅವನು ಲೆಕ್ಕಿಸದೆ ಸುಮ್ಮನಿರಿ ನೀವು
ಎಂದು ಮಾತು ಮುಂದುವರಿಸುತ್ತಾ, ಚಂದನ, ವಿಲ್ ಯು ಪ್ಲೀಸ್ ಮ್ಯಾರಿ ಮೀ ಬಿಕಾಸ್ ಐ ರಿಯಲಿ ಎಂದು ಮುಂದುವರಿಸುವವನ ಮಾತು ಕೇಳಲಾಗದೆ, ನನಗೆ ಈಗಾಗಲೇ ಮದುವೆ ಆಗಿದೆ, ನಾನು ಬೇರೆ ಯಾರನ್ನೂ ಅವ್ರ ಜಾಗದಲ್ಲಿ ಊಹೆ ಮಾಡ್ಕೊಳ್ಳೋದಿಲ್ಲ ಎಂದು ವಾದ ಮಾಡಿದ್ಲು. ಸುಮ್ಮನೆ ಸುಳ್ಳು ಹೇಳಬೇಡಿ, ಟೈಮ್ ತಗೊಳ್ಳಿ ಎಂದಾಗ, ಸುಮ್ಮನೆ ಸುಳ್ಳು ಹೇಳೋಕ್ಕೆ ನನಗೆ ಬರೋದೂ ಇಲ್ಲ. ಇಷ್ಟಕ್ಕೂ ನನ್ನ ಗಂಡ ಬೇರೆ ಯಾರೂ ಅಲ್ಲ, NRI ಗೌರವ್ ಭಟ್ ಎಂದು ಹೇಳಿಯೇ ಬಿಟ್ಟಳು. ಅವಳ ಮಾತಿಗೆ ಜೋರಾಗಿ ನಕ್ಕವ, ನೀವು ಸುಳ್ಳು ಹೇಳಿದ್ರು ನಂಬು ಅಂತ ಹೇಳಿ. ಆ ಗೌರವ ಸುಮ್ಮನೆ, ಅವನು ನಿಮ್ಮ ಹಿಂದೆ ಬಿದ್ದಿದ್ದಾನೆ, ನೀವು ಅವನನ್ನು ದೂರ ಮಾಡ್ತಿದ್ದೀರಿ, ನಿಮ್ಗಿಷ್ಟ ಇಲ್ಲ ಅಂತ. ಈಗ ನನ್ನ ಹತ್ರ ಮದುವೆ ಗಂಡ ಅಂತ ಸುಳ್ಳು ಯಾಕೆ ಹೇಳ್ತಿದ್ದೀರಾ ಎಂದ. ಸುಳ್ಳಲ್ಲ ಕೌಶಿಕ್ ಅವರೇ ಎನ್ನುವಾಗ, ಮತ್ತೆ ಇನ್ನೇನು ನೋಡಿ, ತಾಳಿ ಕಟ್ಟಿದಾನ ಅವನು, ಹೇಳಿ ಎಂದವನ ನಂಬಿಸಲು ತನ್ನ ಕೊಳಲಿದ್ದ ತಾಳಿ ಅದಾಗಲೇ ತೆರೆದು ತೋರಿಸಿದ್ಲು ಚಂದು. ಈಗ ನಂಬ್ತೀರಾ ಅಂತ ಕೇಳಲು, ನಾವು ನಿಮ್ಮನ್ನು ಬನ್ನಿ ಅಂತ ಕರೆದುದಕ್ಕೆ ಹೆಂಗಾದರೂ ಆಗಲಿ ಅಂತ ಸೇಫ್ಟಿಗೆ ತಾಳಿ ಬೇರೆ ಹಾಕ್ಕೊಂಡು ಬಂದ್ರಾ ಎಂದು ಅಲ್ಲೂ ನಂಬಲಿಲ್ಲ ಕೌಶಿಕ್. ಅವನ ಮಾತಿಗೆ ಕೋಪಗೊಂಡವಳು, ಅಯ್ಯೋ ಈ ಮೂಡ್ ಬಿದ್ದರೆ ಮೂರ್ಖನಿಗೆ ಹೇಗೆ ಹೇಳಲಿ ಬೈಕೊಂಡು ಫೋನ್ ತೆರೆದು ಅವಳ ಮದುವೆ ಪಿಕ್ ತೋರಿಸಿಯೇ ಬಿಟ್ಟಳು ಚಂದು. ಬೇರೆ ಆಪ್ಷನ್ನೇ ಇಲ್ವಲ್ಲ, ಈ ಮೂರ್ಖ ನಂಬ್ತಾನೇ ಇಲ್ಲ, ಸಿಚುವೇಶನ್ ಕೂಡ ಹಾಗೇ ಇದೆ ಅನ್ನಿ. ನೋಡಿ ಗೌರವ್ ಸರ್ ನನ್ನ ಮದುವೆ ಆಗಿರೋ ಫೋಟೋ, ಇದು ಯಾವುದೂ ಎಡಿಟೆಡ್ ಅಲ್ಲ ಮತ್ತೆ ಎಂದು ತೋರಿಸುತ್ತಿರಲು, ಈಗ ಅವನಿಗೆ ನಂಬಲಿಕ್ಕಾಗದ ಸತ್ಯವು ತಲೆ ತಿರುಗಿಸಿತು. ಕೈಯಲ್ಲಿದ್ದ ಉಂಗುರವು ಕಳಚಿ ನೆಲ ನೋಡ್ತು. ಅವನು ಅವಳನ್ನು ನಿಜಕ್ಕೂ ತುಂಬ ಪ್ರೀತಿಸಿದ್ದ ಎನ್ನಲು ಸಾಕ್ಷಿಯಾಗಿ ಕಣ್ಣು ಕೆಂಪಾಗಿ ನೀರು ತುಂಬಿತ್ತು. ಕ್ಷಮಿಸಿ ಕೌಶಿಕ್ ಅವರೇ, ನಿಮ್ಮ ಜೊತೆ ಸಲುಗೆಯಿಂದ ಇದ್ದಿದ್ದು ನಿಮ್ಮ ಮನಸ್ಸಿಗೆ ಪ್ರೀತಿ ಅನಿಸಿರ್ಬೋದು, ಆದರೆ ನಾನು ಇಲ್ಲಿಗೆ ಬರೋಕ್ಕೆ ಕಾರಣ ಬೇರೆಯೇ ಇದೆ ಎಂದು ಅಸ್ನಿ ಸತ್ಯ ಅವನ ಮುಂದೆ ಹೇಳಿದಳು ಚಂದು. ಅವ್ರಿಗೆ ನೆನಪು ವಾಪಸ್ಸಾಗಲಿ ಅಂತ ಇಲ್ಲೇ ಜೊತೆಯಲ್ಲೆದ್ದು ಕಾಳಜಿ ಮಾಡ್ತಿದ್ದೀನಿ ಅಷ್ಟೆ, ಅವ್ರ ನೆನಪಿಗಾಗಿ ಕಾಯ್ತಿದ್ದೀನಿ, ಅದಕ್ಕೆ ಸತ್ಯ ಮುಚ್ಚಿಟ್ಟೆ ಅಷ್ಟೆ ಎಂದು ಅತ್ತಳು. ಎಲ್ಲವನ್ನೂ ಕೇಳಿದವನು ಮೌನ ತಾಳಿದ್ದನು. ನಿಮ್ಮ ಹತ್ರ ತಪ್ಪಾಗಿ ನಡ್ಕೊಂಡಿದ್ದೀರ, ದಯವಿಟ್ಟು ಕ್ಷಮಿಸಿ. ನನಗೆ ಗೌರವ್ ಸರ್ ಬಿಟ್ಟರೆ ಅವ್ರ ಜಾಗದಲ್ಲಿ ಬೇರೆ ಯಾರೂ ಬರೋದು ಊಹಿಸೋಕ್ಕೂ ಕಷ್ಟ. ನಿಮ್ಮನ್ನು ಒಳ್ಳೆಯ ಸ್ನೇಹಿತನಂತೆ ನೋಡಿದೆ, ದಯಮಾಡಿ ನನಗೆ ಮದುವೆ ಆಗಿರೋ ವಿಚಾರ ನಿಮ್ಮಲ್ಲೇ ಉಳಿಸ್ಕೊಳ್ಳಿ. ಸತ್ಯ ಹೇಳಿ ಗೌರವ್ ಸರ್ ಹಳೆ ನೆನಪಿಗಾಗಿ ಒತ್ತಾಡೋದು ಬೇಡ. ಸಾಧ್ಯವಾದರೆ ಒಳ್ಳೆ ಸ್ನೇಹಿತೆಯಂತೆ ನೋಡಿ. ನನಗೆ ನಿಮ್ಮ ಮನಸ್ಸು ನೋಯಿಸಿದ್ದೀನಿ ಅಂತ ಅನ್ನಿಸ್ತಿಲ್ಲ. ಮುಂದಾಗ್ತಿದ್ದ ಒಂದು ಕೆಟ್ಟ ಘಟನೆಯನ್ನು ಸರಿ ಮಾಡಿದ್ದೀನಿ ಅಂತ ಖುಷಿ ಆಗ್ತಿದೆ. ನೀವು ತುಂಬ ಒಳ್ಳೆ ವ್ಯಕ್ತಿ, ನಿಮಗೆ ಯಾವ ಹುಡುಗಿ ಬೇಕಾದರೂ ಸಿಗ್ತಾಳೆ, ಆದರೆ ನನ್ನ ಗೌರವ್ ಸರ್ಗೆ ಯಾವ ಹುಡುಗಿ ಮೇಲೂ ನನ್ನ ಮೇಲಿರುವಷ್ಟು ಪ್ರೀತಿ ಆಗೋಕ್ಕೆ ಸಾಧ್ಯನೇ ಇಲ್ಲ, ಅದು ಅಸಾಧ್ಯ ಎಂದು ಅಲ್ಲಿಂದ ಕೈ ಮುಗಿದು ಹೊರಟಳು. ಸತ್ಯ ಹೇಳಿದ ಕೌಶಿಕ್ನ ಕಾಡ್ಸೋಕ್ಕಿಂತ ಸತ್ಯ ಹೇಳಿ ಆ ಆಸೆಗಳಿಗೆ ಅಂತ್ಯ ಕೊಟ್ಟ ಖುಷಿ ಅವಳಿಗೆ. ಸತ್ಯ ಕೇಳಿ ಜೀರ್ಣಿಸಿಕೊಳ್ಳಲಾಗದ ಸಂಕಟ ಈಗ ಅವನ ಮನಸ್ಸಿಗೆ. ಮುಂದೆ ಹಾಗಾದರೆ ಈ ಸತ್ಯನ ಇಟ್ಕೊಂಡು ಅವನು ಗೌರವ್ ಜೊತೆಲೇನಾದರೂ ಗೇಮ್ ಪ್ಲ್ಯಾನ್ ಮಾಡ್ತಾನಾ, ಇಲ್ಲ ಚಂದುನ ಪಡೆಯೋಕ್ಕೆ ಬಲವಂತ ಮಾಡ್ತಾನಾ, ಇಲ್ಲ ಮಾಸ್ಟರ್ ಮೈಂಡ್ ಆಗಿ ಇಬ್ಬರನ್ನ ಮತ್ತೆ ದೂರ ಮಾಡ್ತಾನಾ, ಇಲ್ಲ ಒಂದು ಮಾಡ್ತಾನಾ, ಏನು ಮಾಡ್ತಾನೆ ನೋಡೋಣ. ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.